everyone fine. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂಥ ದರ್ಶನ್ ಭೇಟಿಗೆ ಹಲವಾರು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದರೆ ಮೊದಲ ಬಾರಿಗೆ ರಚಿತಾರಾಮ್ ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ನಟಿ ರಚಿತಾರಾಮ್ ಆಗಮಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ನ ಮೀಟ್ ಮಾಡಿದ್ದಾರೆ ರಚಿತಾರಾಮ್. ದಚ್ಚು ಮೀಟ್ ಮಾಡಿದ ರಚ್ಚು ಅಂತ. ದರ್ಶನ್ ಜೈಲಿಗೆ ಹೋದ್ಮೇಲೆ ಇದೇ ಮೊದಲ ಬಾರಿಗೆ ಜೈಲಿಗೆ ಆಗಮಿಸಿ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ದರ್ಶನ್ನ ಆಪ್ತ ಸಚ್ಚಿದಾನಂದನ ಜೊತೆ ರಚಿತಾರಾಮ್ ಆಗಮಿಸಿದ್ದಾರೆ. ಅವರ ಆರೋಗ್ಯವನ್ನು, ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ದರ್ಶನ್ ಸಾಂತ್ವನ ಹೇಳಲಿಕ್ಕೆ ಅಥವಾ ದರ್ಶನ್ಗೆ ಧೈರ್ಯ ತುಂಬಲಿಕ್ಕೆ, ದರ್ಶನ್ಗೆ ಒಂದು ರೀತಿ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂಥ ದರ್ಶನ್ಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಅನೇಕರು ಮಾಡಿದ್ದಾರೆ. ದರ್ಶನ್ನ ಇಡೀ ಕುಟುಂಬ, ಅವರ ತಾಯಿ, ತಮ್ಮ, ಪತ್ನಿ, ಮಗ, ಜೊತೆಗೆ ಅವರ ಸ್ನೇಹಿತರೆಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಇದೀಗ ರಚಿತಾರಾಮ್ ಕೂಡ ಜೈಲಿಗೆ ಆಗಮಿಸಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಯಾಕೆಂದರೆ ದರ್ಶನ್ ಹಾಗೂ ರಚಿತಾರಾಮ್ ಒಟ್ಟಿಗೆ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಹೀರೋಯಿನ್ ಆಗಿ ಲಾಂಚ್ ಆದಂಥ ಮೊದಲ ಸಿನಿಮಾ ಕೂಡ ರಚಿತಾರಾಮ್ ಅವರದ್ದು ದರ್ಶನ್ ಜೊತೆಗೇನೆ. ಸೊ ಹೀಗಾಗಿ ಆ ಒಡನಾಟ ಇದೆ. ಆರೋಗ್ಯವನ್ನು ವಿಚಾರಿಸಿ ತೆರಳಲಿಕ್ಕೆ, ಯೋಗಕ್ಷೇಮವನ್ನು ವಿಚಾರಿಸಿ ತೆರಳಲಿಕ್ಕೆ ರಚಿತಾರಾಮ್ ಬಂದಿದ್ದಾರೆ, ಮಾತನಾಡ್ಕೊಂಡು ಹೋಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಚಿತಾರಾಮ್ ಬಂದಾಗ ಜೊತೆಗೆ ಸಚ್ಚಿದಾನಂದ ಕೂಡ ಇದ್ದಾರೆ. ಕೆಲವರು ಬಂದಾಗಲೆಲ್ಲರೂ ಕೂಡ ಅನೇಕ ರೀತಿಯ ನೋಡಿ, ವಿನೋದ್ ರಾಜ್ ಬಂದಿದ್ದರು, ಹಣ್ಣುಗಳನ್ನು, ಬಿಸ್ಕೆಟ್ಗಳನ್ನು ತೆಗೆದುಕೊಂಡು ಬಂದಿದ್ದರು. ಅವರವರ ಪ್ರೀತಿ ಅದು. ಆದರೆ ಜೈಲಿನ ನಿಯಮಗಳ ಪ್ರಕಾರ ಕೆಲವನ್ನು ಅಲೋ ಮಾಡ್ತಾರೆ, ಕೆಲವನ್ನು ಅಲೋ ಮಾಡೋದಿಲ್ಲ. ಇಲ್ಲಿ ರಚಿತಾರಾಮ್ ಬಂದು ಮಾತುಕತೆಯನ್ನು ಒಂದು ಸೌಜನ್ಯತಾದಂಥ ಭೇಟಿ ಇದು. ಕಷ್ಟದಲ್ಲಿದ್ದಾರೆ, ಜೊತೆಗೆ ಕೆಲಸ ಮಾಡಿದ್ದಾರೆ, ಜೊತೆಗೆ ಕೆಲಸ ಮಾಡಿದ್ದ ಅನುಭವ ಇದೆ. ಜೊತೆಗೆ ದರ್ಶನ್ನ ಬೆಂಬಲವಾಗಿ ನಿಂತಿದ್ದರು ರಚಿತಾರಾಮ್ಗೆ. ರಚಿತಾರಾಮ್ ಬೆಳವಣಿಗೆಯಲ್ಲಿ ದರ್ಶನ್ ಅವರ ಕೊಡುಗೆ ಖಂಡಿತವಾಗೂ ಇದೆ. ಅದನ್ನು ಅನೇಕ ವೇದಿಕೆಗಳಲ್ಲಿ ರಚಿತಾರಾಮ್ ಕೂಡ ಹೇಳ್ಕೊಂಡಿದ್ದಾರೆ. ಕೊನೆಯ ಸಿನಿಮಾ ಕಾಟೇರದಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ದರು. ಹೀಗಾಗಿ ರಚಿತಾರಾಮ್ ಹಾಗೂ ದರ್ಶನ್ ನಡುವೆ ಒಂದು ಬಾಂಧವ್ಯ, ವೃತ್ತಿ ಬಾಂಧವ್ಯ ಇದೆ. ಸೊ ಹೀಗಾಗಿ ಅವರನ್ನು ನೋಡಿ ವಿಚಾರಿಸಿ, ಆರೋಗ್ಯವನ್ನು ವಿಚಾರಿಸಿ, ಯೋಗಕ್ಷೇಮವನ್ನು ವಿಚಾರಿಸಿ ತೆರಳಿದ್ದಾರೆ. ಈ ಹಿಂದೆ ರಕ್ಷಿತಾ ಕೂಡ ಬಂದಿದ್ದರು. ರಕ್ಷಿತಾ, ಪ್ರೇಮ್ ಇಬ್ಬರು ಒಟ್ಟಿಗೆ ಬಂದಿದ್ದರು. ವಿನೋದ್ ರಾಜ್ ಬಂದಿದ್ದರು. ಅವರ ಸ್ನೇಹಿತರು ಅನೇಕರು ಕೂಡ ಬಂದು ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡೇ ಹೋಗಿದ್ದಾರೆ. ಒಂದು ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಒಂದು ಮಾನಸಿಕ ಸ್ಥೈರ್ಯವನ್ನು, ಧೈರ್ಯವನ್ನು ಕೊಡುವಂಥ ಕೆಲಸ. ಕಷ್ಟದಲ್ಲಿದ್ದಾರೆ ದರ್ಶನ್. ಒಂದು ಕೊಲೆ ಕೇಸ್ ಹೇಳಿ ಕೇಳಿ ದರ್ಶನ್ ಜೈಲಿನಲ್ಲಿರೋದು ಒಂದು ಕೊಲೆ ಕೇಸ್ನಲ್ಲಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸದ್ದು ಮಾಡಿರೋಂಥ ಪ್ರಕರಣ ಆಯಿತು. ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ ಈ ಸಂದರ್ಭದಲ್ಲಿ ದರ್ಶನ್. ತಮ್ಮ ಗೆಳೆಯರನ್ನು, ತಮ್ಮ ಆಪ್ತರನ್ನು ಕಂಡಾಗ ತಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಅನೇಕರು, ಜೊತೆಗೆ ಜೈಲಿನಲ್ಲಿ ನಿಯಮ ಇದೆ, ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬರು ಬರಲಿಕ್ಕೆ ಸಾಧ್ಯವಿಲ್ಲ. ಒಂದು ವಾರಕ್ಕೆ ಇಷ್ಟು ಜನ ಮಾತ್ರ ಅಂಥೇಳಿ ಜೈಲ್ ರೂಲ್ ಬುಕ್ಕಲ್ಲಿರುತ್ತೆ. ಅದರಿಂದ ಆಚೆಗೆ ಅತಿ ಹೆಚ್ಚಿನ ಜನರನ್ನು ಭೇಟಿ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ, ವಕೀಲರನ್ನು ಹೊರತುಪಡಿಸಿ. ಸೊ ಹೀಗಾಗಿ ಅವರವರ ಸಮಯ ಹೇಳಿ ಮೊದಲ ಬಾರಿಗೆ ಅಂತ ಹಾಕ್ತಾ ಇದ್ದೀವಿ ನಾವು. ಯಾಕೆಂತ ಹೇಳಿದ್ರೆ ನೋಡಿ, ಜೈಲಿನಲ್ಲಿರುವಂಥವ್ರಿಗೆ ಪದೇ ಪದೇ ರಿಪೀಟೆಡಾಗಿ ಅನೇಕರು ಮೀಟ್ ಮಾಡೋಕ್ಕಾಗಲ್ಲ. ಅವ್ರ ಕುಟುಂಬದವರು ರಿಪೀಟೆಡಾಗಿ ಮೀಟ್ ಮಾಡ್ತಾರೆ. ಬಟ್ ಅವರ ಸ್ನೇಹಿತರು, ಅವರ ಅತ್ಯಂತ ಆತ್ಮೀಯ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥವರು ಬಂದು ಮಾತನಾಡಿ ಹೋಗ್ತಾ ಇದ್ದಾರೆ. ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಹಾಗೂ ರಚಿತಾರಾಮ್ ಒಟ್ಟಿಗೆ ನಟನೆ ಮಾಡಿದರು. ಮೋಸ್ಟ್ಲಿ ಅದೇ ಮೊದಲ ಸಿನಿಮಾ ಅಂತ ಕಾಣುತ್ತೆ ಬುಲ್ಬುಲ್.
ಸೊ ಅಲ್ಲಿಂದ ಆಗಿ ಆರಂಭವಾದಂಥ ಜರ್ನಿ ರಚಿತಾ ರಾಮ್ ಕೊನೆ ಸಿನಿಮಾವರೆಗೂ ಕೂಡ ದರ್ಶನ್ ಜೊತೆ ನಡೆಸಿದ್ದಾರೆ. ಒಂದು ಬಾಂಧವ್ಯ, ವೃತ್ತಿ ಬಾಂಧವ್ಯ ಮಾತನಾಡಿಸಿ ತೆರಳಿದ್ದಾರೆ ಬುಲ್ಬುಲ್ ಸಿನಿಮಾದ ನಟಿ ರಚಿತಾ ರಾಮ್.